ಅಲ್ಲಿನ ಕೆರೆಗಳ ನೀರು ಖಾಲಿಯಾಗಿತ್ತು. ಹೀಗಾಗಿ ಕೆರೆಗಳಿಗೆ ನೀರಾಯಿಸಿ ಅಂತ ಅಧಿಕಾರಿಯೊಬ್ಬರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಕೆಲಸ ಮಾತ್ರ ಆಗಿರಲಿಲ್ಲ. ಕೊನೆಗೂ ಎಚ್ಚೆತ್ತಿರೋ ಜಿಲ್ಲಾಡಳಿತ ಕೆರೆಗಳನ್ನ ತುಂಬಿಸಲು ಮನಸ್ಸು ಮಾಡಿದೆ. ನೀರನ್ನ ಕಳ್ಳತನ ಆಗದಂತೆ ಭದ್ರತೆ ಕೂಡ ಏರ್ಪಡಿಸಿದೆ. ತುಂಗಭದ್ರಾ ಎಡದಂಡೆ ಕಾಲುವೆಯುದ್ದಕ್ಕೂ ನಿಷೇಧಾಜ್ಞೆ. ಹರಿಯೋ ಕಾಲುವೆ ನೀರಿಗೆ ಕನ್ನ ಹಾಕಿದ್ರೆ ಬೀಳುತ್ತೆ ಕೇಸ್. ಕಾಲುವೆ ಬಳಿ ಟೈಟ್ ಸೆಕ್ಯೂರಿಟಿ, ಹೆಜ್ಜೆ ಹೆಜ್ಜೆಗೂ ಸರ್ಪಗಾವಲು. ವಿತರಣಾ ಗೇಟ್ ಬಳಿ ಪೊಲೀಸ್ ಕಣ್ಗಾವಲು. ನೀರು ಕಳುವಿಗೆ ರಾಯಚೂರು ಜಿಲ್ಲಾಡಳಿತ ಬ್ರೇಕ್ ಹಾಕಿರೋ ಪರಿಯಿತು. ಜಿಲ್ಲಾದ್ಯಂತ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಯೋ ನೀರಿಗಾಗಿ 270 ಕೆರೆಗಳನ್ನ ತುಂಬಿಸಲಾಗಿತ್ತು. ಸದ್ಯ ಕೆರೆ ನೀರೆಲ್ಲ ಖಾಲಿಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ತದ್ವಾರ ಎದುರಾಗಿದೆ. ಹೀಗಾಗಿ ತುಂಗಭದ್ರಾ ಎಡದಂಡೆಯಿಂದ ಕೆರೆಗಳನ್ನ ತುಂಬಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಅದಕ್ಕಾಗಿ ಕಾಲುವೆ ಮೇಲ್ 47ರಿಂದ 104ರವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ಅಲ್ಲದೆ ನೀರಿಗೆ ಕನ್ನ ಹಾಕುವವರಿಗೆ ಬ್ರೇಕ್ ಹಾಕಲು ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಕುಡಿಯೋ ನೀರಿಗೆ ಪರದಾಡ್ತಿದ್ದ ಜನರು ಜಿಲ್ಲಾಡಳಿತದ ಕ್ರಮದಿಂದ ನೆಟ್ಟಿಸಿರು ಬಿಟ್ಟಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆ ನೀರನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುವಂಥ ತೀರ್ಮಾನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೈಗೊಂಡಿದ್ದಾರೆ. ಹಾಗೂ ಇದೇ ತಿಂಗಳ 28ರವರೆಗೆ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. ಈ ತೀರ್ಮಾನ ಕೂಡ ಸ್ವಾಗತಾರ್ಹವಾದಂಥದ್ದು. ಇನ್ನು ಕೆರೆಗಳಿಗೆ ನೀರು ಹರಿಸುವಂತೆ ಕಲಬುರಗಿ ವಲಯ ಪ್ರಾದೇಶಿಕ ಆಯುಕ್ತ ಹರ್ಷಗುಪ್ತಾ ಆದೇಶಿಸಿದ್ರು. ಜುಲೈ 3ರಂದು ಮುನಿರಾಬಾದ್ ನೀರಾವರಿ ಕೇಂದ್ರ ವಲಯದ ಅಧಿಕಾರಿಗಳಿಗೆ ಲಿಖಿತವಾಗಿ ತಿಳಿಸಿದ್ರು. ಮುಖ್ಯವಾಗಿ ಜುಲೈ 10ರೊಳಗೆ 270 ಕೆರೆಗಳನ್ನು ತುಂಬಿಸುವಂತೆ ಸೂಚಿಸಿದ್ರು. ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳು ನೀರು ಹರಿಸದೆ ಉದ್ದಟತನ ಪ್ರದರ್ಶಿಸಿದ್ರು. ಈ ಬಗ್ಗೆ ಟಿವಿ9ನಲ್ಲೂ ವರದಿ ಪ್ರಸಾರವಾಗಿತ್ತು. ಪರಿಣಾಮ ಕೆರೆಗಳನ್ನ ತುಂಬಿಸಲು ಜಿಲ್ಲಾಡಳಿತ ಖಡಕ್ ನಿರ್ಧಾರ ಕೈಗೊಂಡಿದೆ. ಇದರಿಂದ ಸ್ಥಳೀಯರು ಕೊಂಚ ನಿರಾಳರಾಗಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳು ಈ ಕೆರೆಗಳನ್ನು ತುಂಬಿಸಲಿಕ್ಕೆ ಕಟ್ಟುನಿಟ್ಟಾದಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳನ್ನು ಈ ನಿಯಮವನ್ನು ಪಾಲಿಸಿ ಈ ಕೆರೆಗಳನ್ನು ಭರ್ತಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಗೊಳಿಸಿ ಕಾಲುವೆಗೆ ಪೊಲೀಸ್ ಭದ್ರತೆ ಒದಗಿಸಿದ್ದು ಕುಡಿಯೋ ನೀರಿನ ಕೆರೆಗಳನ್ನ ತುಂಬಿಸಲು ಮುಂದಾಗಿದೆ. ಈ ಮೂಲಕ ಬಿಸಿಲ ನಾಡಿನ ಜನರ ದಾಹ ತಣಿಸಲು ಮುಂದಾಗಿದೆ. ಆದರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಷ್ಟೇ. ಸಿದ್ದು ಬಿರಾದರ್, ಟಿವಿ9 ರಾಯಚೂರು.